ಮಾರ್ಚ್ 1, 2022 ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ಬಳಿ ಗಲಾಟೆಯಾಗಿತ್ತು. ಈ ದರ್ಗಾದ ಆವರಣದಲ್ಲಿರೋ ರಾಘವ ಚೈತನ್ಯ ಶಿವಲಿಂಗ ಶುದ್ಧೀಕರಣಕ್ಕೆಂದು ಶ್ರೀರಾಮಸೇನೆಯಲ್ಲಿದ್ದ ಆಂದೋಲ ಶ್ರೀ ಕರೆಕೊಟ್ಟಿದ್ರು. ಆದರೆ ಶಿವಲಿಂಗ ಶುದ್ಧೀಕರಣಕ್ಕೆ ಹೋಗಿ ವಾಪಸ್ ಆಗುವಾಗ ಮುಸ್ಲಿಂ ಸಮುದಾಯದವರು ವಿರೋಧಿಸಿದ್ರು. ಆಗ ದರ್ಗಾದ ಬಳಿ ಗಲಾಟೆಯಾಗಿತ್ತು. ಡಿಸಿ ಸಹಾಯಕ ಆಯುಕ್ತರ ವಾಹನ ಜಖಂಗೊಳಿಸಿದ್ರು. ಪೊಲೀಸರಿಗೂ ದೊಣ್ಣೆ ಕಲ್ಲುಗಳಿಂದ ಹಲ್ಲೆ ಮಾಡಿದ್ರು. ಈ ಗಲಾಟೆ ಪ್ರಕರಣದಲ್ಲಿ 8 ಪ್ರತ್ಯೇಕ ಕೇಸ್ ದಾಖಲಾಗಿತ್ತು. ಈ ಕೇಸ್ ದಾಖಲಾಗಿ ಜಸ್ಟ್ 4 ವರ್ಷವಾಗಿದೆ ಅಷ್ಟೇ. ಇದೀಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಯುವಕರ ಮೇಲಿದ್ದ ಕ್ರಿಮಿನಲ್ ಕೇಸ್ ವಾಪಸ್ ಪಡೆದಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಕೇಸ್ ವಾಪಸ್ಗೆ ತೀರ್ಮಾನಿಸಲಾಗಿದೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ 52 ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯೋದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಕೇಸ್ನಲ್ಲಿ ಮುಸ್ಲಿಂ ಯುವಕರಿಗೆ ರಿಲೀಫ್. ಕೇಸ್ ವಾಪಸ್ ಪಡೆದ ರಾಜ್ಯ ಸರ್ಕಾರ ಮುಸ್ಲಿಮರ ಓಲೈಕೆ ಎಂದ ಬಿಜೆಪಿ. 52 ಕೇಸ್ ವಾಪಸ್ ಪಡೆದಿದ್ದೇವೆ, ರೈತರು ಹೋರಾಟಗಾರರು ಇದ್ದಾರೆಂದ ಕೈಪಡೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಹೊಸ ಯುದ್ಧ ಶುರುವಾಗಿದೆ. ಕ್ರಿಮಿನಲ್ ಕೇಸ್ ಕಾಳಗ ಏರ್ಪಟ್ಟಿದೆ. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ 52 ಕ್ರಿಮಿನಲ್ ಕೇಸ್ಗಳ ವಾಪಸ್ಗೆ ಸಮ್ಮತಿ ನೀಡಲಾಗಿದೆ. ವಾಟಾಳ್ ನಾಗರಾಜ್ ವಿರುದ್ಧದ 10 ಕೇಸ್, ಕಾವೇರಿ ಹೋರಾಟ, ಕನ್ನಡ ಪರ ಹೋರಾಟಗಾರರು, ಕಳಸಾ ಬಂಡೂರಿ ಹೋರಾಟಗಾರರು, ರೈತರು, ದಲಿತ ಹೋರಾಟಗಾರರು ಸೇರಿ 52 ಕೇಸ್ಗಳ ವಾಪಸ್ಗೆ ಸಂಪುಟ ಅಸ್ತು ಎಂದಿದೆ. ಇಷ್ಟೇ ಆಗಿದ್ರೆ ಕಾಳಗವೇ ನಡೆಯುತ್ತಿರಲಿಲ್ಲ, ವಿವಾದವೂ ಆಗ್ತಾ ಇರಲಿಲ್ಲ. ಈ 52 ಕೇಸ್ಗಳ ಪೈಕಿ ರಾಜ್ಯ ಸರ್ಕಾರ ಕಲಬುರಗಿ ಜಿಲ್ಲೆ ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಯುವಕರ ವಿರುದ್ಧ ದಾಖಲಾಗಿದ್ದ 8 ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಿಂಪಡೆಯಲು ಅಂಗೀಕರಿಸಿದೆ. ಸ್ಪೀಕರ್ ಯುಟಿ ಖಾದರ್ ಅವರ ಲಿಖಿತ ಶಿಫಾರಸಿನ ಮೇರೆಗೆ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಸುಮಾರು 52 ಕೇಸ್ಗಳು ವಿವಿಧ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಅದನ್ನ ಕ್ಯಾಬಿನೆಟ್ ಮುಂದೆ ನಿನ್ನೆ ಇಟ್ಟಿತ್ತು. ಅದು ನಿನ್ನೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ, ಅವುಗಳನ್ನೆಲ್ಲ ವಾಪಸ್ ತಗೊಳ್ಬೋದು. ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಮುಸ್ಲಿಮರ ಮೇಲಿನ ಕೇಸ್ ವಾಪಸ್ಗೆ ಕೆರಳಿ ಕೆಂಡವಾಗಿರೋ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಯಾವ ಪುರುಷಾರ್ಥಕ್ಕೆ ಕೇಸ್ ವಾಪಸ್ ತೆಗೆದುಕೊಂಡ್ರಿ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಡಿಕೆ ಶಿವಕುಮಾರ್ ರಾಜಕೀಯವಾಗಿ ಕೇಸ್ ಹಾಕಿದ್ರು, ವಾಪಸ್ ಪಡೆದಿದ್ದು ಸರಿ ಇದೆ ಎಂದಿದ್ದಾರೆ. ರೈತರು ಹೋರಾಟಗಾರರ ಮೇಲಿನ ಕೇಸನ್ನ ವಾಪಸ್ ಪಡೆದಿದ್ದೀವಿ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅಂತ ಎಸ್ಟಿಪಿಐ ಮತ್ತು ಮುಸಲ್ಮಾನ್ ಗೂಂಡಾಗಳ ಕೇಸ್ಗಳನ್ನ ವರ್ಷ ಪೂರೈಕೆ ಆಗೋದಕ್ಕಿಂತ ಮುಂಚೆನೆ ವಾಪಸ್ ತೆಗೆದುಕೊಂಡಿರುವಂತದ್ದು ಯಾವ ಪುರುಷಾರ್ಥಕ್ಕೆ? ಇನ್ನು ಕೊನೆಗೆ ಸರ್ಕಾರ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಕ್ಯಾಬಿನೆಟ್ ಆಗೋದಕ್ಕಿಂತ ಮುಂಚೆ ನಮಾಜ್ ಮಾಡಿ ಕ್ಯಾಬಿನೆಟ್ ಮಾಡುವಂತ ಪರಿಸ್ಥಿತಿಗೂ ಕೂಡ ಸರ್ಕಾರ ಹೋಗ್ಬಿಡ್ಬೋದು. ಓಲೈಕೆಯ ತುಟ್ಟ ತುದಿಯನ್ನ ಆ ಲೆವೆಲ್ಗೂ ಕೂಡ ಸರ್ಕಾರ ತೆಗೆದುಕೊಂಡು ಹೋಗ್ಬಿಡ್ಬೋದು. ಏನಿಲ್ಲ, ಇದು ರಾಜಕೀಯವಾಗಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರು. ರೈತರ ಮೇಲೆ ತಗೊಂಡಿದೀವಿ, ಕನ್ನಡ ಚಳುವಳಿಗಾರರ ಮೇಲೆ ತಗೊಂಡಿದೀವಿ, ಅವರೆಲ್ಲ ಹೋರಾಟ ಮಾಡಿದವ್ರನ್ನೆಲ್ಲ ತೆಗೆದುಕೊಂಡಿದೀವಿ, ತಪ್ಪೇನಿಲ್ಲ. ಇನ್ನು ರಾಜ್ಯವನ್ನ ಕೋಮುದಳ್ಳೂರಿಗೆ ತಳ್ಳಲು ಹೊರಟಿದ್ದೀರಿ ಅಂತ ಸಿಟಿ ರವಿ ಗರಂ ಆಗಿದ್ದಾರೆ. ಇದು ಕಾನೂನು ಬಾಹಿರ, ಸರ್ಕಾರವೇ ಮಾಡ್ತಿರೋ ಅಪರಾಧ ಅಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬದುಕಿಗೆ ನೆಮ್ಮದಿಗೆ ಕೊಳ್ಳಿ ಇಟ್ಟ ಜನರ ಮೊಕದ್ದಮೆಗಳನ್ನು ವಾಪಸ್ ತೆಗೆದ್ರ ಮೂಲಕ ನೀವೇನು ಸಂದೇಶ ಕೊಡಕ್ಕೆ ಹೊಟ್ಟಿದ್ದೀರಿ? ಈ ಮೂಲಕ ನಿಮ್ಮ ಮತ ಬ್ಯಾಂಕೇ ಮುಖ್ಯ. ನಿಮ್ಮ ಮತ ಬ್ಯಾಂಕಿಗೋಸ್ಕರ ನೀವು ರಾಜ್ಯವನ್ನ ಮತ್ತೊಮ್ಮೆ ಕೋಮುದಳ್ಳೂರಿಗೆ ತಳ್ತಕ್ಕಂಥ ಒಂದು ಕೆಲಸಕ್ಕೆ ನೀವು ಹೊಟ್ಟಿದ್ದೀರಿ. ಇದು ಕಾನೂನು ಬಾಹಿರವಾದ ಕೃತ್ಯ. ಇದು ಸರ್ಕಾರವೇ ಮಾಡ್ತಾ ಇರತಕ್ಕಂತ ಅಪರಾಧ. ಮತ್ತು ಹಿಂದೂಗಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ. ನೋಡ್ರಿ, ಒಬ್ಬ ಮಗಳನ್ನು ಅತ್ಯಾಚಾರ ಮಾಡಿದ್ದಕ್ಕೆ ಇವತ್ತು MLA ಆಗ್ಬೇಕಾಯ್ತು ಅಂದ್ರೆ ಆ ರೀತಿ ಕರ್ನಾಟಕ ನಡೆದಿದೆ. ಇವರು ಸಿದ್ದರಾಮಯ್ಯನವ್ರದ್ದು ಅತಿ ಆಯ್ತು. ಬಿಜೆಪಿ ನಾಯಕರ ಆರೋಪಕ್ಕೆ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಯಾವಾಗಲೂ ಈ ತರ ಮಾಡಿದಾಗ ಅಂತಂದು ಹೇಳ್ಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದ್ರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹಿಂಗಾಗಿ ಅದು ಸ್ಟ್ಯಾಂಡರ್ಡ್ ಅಲಿಗೇಷನ್ ಅವ್ರದ್ದು. ಹೀಗಾದ್ರೆ 3 ವರ್ಷದಲ್ಲಿ ಯಾವುದೇ ಗಲಭೆಗಳು ಘಟನೆಗಳು ನಡೆದಿಲ್ಲ. ಆ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿರೋದ್ರಿಂದ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇಡೋದು ತಪ್ಪಾಗುತ್ತೆ. ಜನ ಸುಧಾರಣೆ ಆಗಿದ್ರೆ ನಾವು ಅವ್ರಿಗೆ ಅವಕಾಶಗಳನ್ನು ಕೊಡಬೇಕು. 3 ವರ್ಷದಲ್ಲಿ ಯಾವುದೇ ಗಲಭೆಗಳು ಆಗಿಲ್ಲ, ಅದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸರ್ಕಾರವೇನೋ ಕೇಸ್ ವಾಪಸ್ ಪಡೆದಿದ್ದನ್ನ ಸಮರ್ಥಿಸಿಕೊಳ್ತಿದೆ.
ಅಂದು ಶಿವಲಿಂಗ ಶುದ್ಧೀಕರಣಕ್ಕೆ ಕರೆ ಕೊಟ್ಟಿದ್ದ ಆಂದೋಲ ಶ್ರೀ ಮಾತನಾಡಿ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ. ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದ್ದಾರೆ. DJ ಹಳ್ಳಿ KJ ಹಳ್ಳಿ ಪ್ರಕರಣಗಳನ್ನ ಯಾವ ರೀತಿ ವಾಪಸ್ ಪಡಲಿಕ್ಕೆ ಪ್ರಯತ್ನ ಪಟ್ಟರೋ ಅದೇ ಮಾದರಿಯಲ್ಲಿ ಇದನ್ನ ವಾಪಸ್ ಪಡೆದಿದ್ದಾರೆ. ಇದನ್ನ ನಾವು ಬಿಡೋದಿಲ್ಲ. ನಾವು ನ್ಯಾಯಾಲಯದ ಮೆಟ್ಟಿಲೇರಿ ಇದಕ್ಕೆ ತಡೆಯಾಜ್ಞೆ ತರ್ತೇವೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಸಚಿವ ಇರುವಂತಹ ಜಿಲ್ಲೆಯಲ್ಲಿನೇ ಇವತ್ತು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡಿದವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ ಇದರ ಹಿಂದೆ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರೇ ಕಾರಣರಾಗಿದ್ದಾರೆ. ಕಿಡಿಗೇಡಿಗಳದ್ದು ಗೂಂಡಾ ಮುಸ್ಲಿಮರ ಕೇಸನ್ನ ವಾಪಸ್ ತಗೊಳ್ಳುವಂತಹದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಪೊಲೀಸ್ ಇಲಾಖೆ ಯಾತಕ್ಕಿರೋದು? ಪೊಲೀಸರ ನೈತಿಕತೆಯನ್ನೇ ನೀವು ಹಾಳು ಮಾಡ್ತಾ ಇದ್ದೀರಿ. ಗೂಂಡಾಗಳದ್ದ ಕೇಸನ್ನ ವಾಪಸ್ ತಗೊಳ್ಳುವಂತ ಸರಿಯಲ್ಲ, ಖಂಡನೀಯವಾದ್ದು. ಸರ್ಕಾರ ಕೇಸ್ ವಾಪಸ್ ಪಡೆದಿರುವುದು ಶ್ರೀರಾಮ ಸೇನೆ ಮತ್ತು ಬಿಜೆಪಿಯನ್ನ ಕೆರಳಿಸಿದೆ. ಕೋರ್ಟ್ ಮೆಟ್ಟಿಲೇರಲು ಶ್ರೀರಾಮ ಸೇನೆ ನಿರ್ಧರಿಸಿದೆ. ಈ ಕೇಸ್ ವಾಪಸ್ ಕಾಳಗ ಮುಂದೆ ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.